ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿದು ಫಸ್ಟ್ ಟೈಮ್ ನನ್ನ ಬಿನಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಈ ಬಿನಿ ಬ್ಲಾಗ್ ನಲ್ಲಿ ಫಸ್ಟ್ ಟೈಮ್ ನಾನು ಏನ್ ಹೇಳ್ಬೇಕು ಅಂತ ಅಂದ್ರೆ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಟ್ರಿಪ್ ಇಂದು ಅದು ಇದು ಎಲ್ಲ. ಬಟ್ ನಾನು ಇದು ನನ್ನ ಓನ್ ವಾಯ್ಸ್ ಅಲ್ಲಿ ನಾನು ವಿಡಿಯೋ ಮಾಡಬೇಕು ಅಂತ ಇದೆ ಫಸ್ಟ್ ಟೈಮ್ ನಾನು ಧರ್ಮಸ್ಥಳ ಟ್ರಿಪ್ ಇಂದ ಓನ್ ವಾಯ್ಸ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಇದು ನನ್ನ ಫ್ಯಾಮಿಲಿ ಟ್ರಿಪ್ ಆಗಿರುತ್ತೆ. ಫ್ಯಾಮಿಲಿ ಟ್ರಿಪ್ ಒಳಗಡೆ ಹೋಗ್ತಾ ಹೋಗ್ತಾ ಹಾಗೆ ಧರ್ಮಸ್ಥಳ ಎಂಟ್ರಿ ಆದ್ವಿ. ಧರ್ಮಸ್ಥಳ ಎಂಟ್ರಿ ಆದ್ಮೇಲೆ ಹೆಂಗಪ್ಪ ಇಷ್ಟೊಂದು ಜನ ಇದ್ದಾರೆ, ಹೇಗ್ ದರ್ಶನ ಮಾಡೋದು ಅಂತ ನಾವು ತುಂಬಾ ಆ ಕಡೆ ಈ ಕಡೆ ನೋಡ್ತಾ ಇದ್ವಿ. ಏನ್ ನೋಡಿದ್ರು ಏನ್ ಬಂತು ಪ್ರಯೋಜನ? ಒಬ್ರಿಗೆ 200 ರೂಪೀಸ್ ತರ ಟಿಕೆಟ್ ತಗೊಂಡ್ವಿ. ಒಳಗಡೆ ಬಂದ್ರೆ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ ಹಂಗೆ ಹಂಗೆ ಅನ್ಕೊಂಡ್ವಿ. ಅಷ್ಟೊಂದು ಕ್ರೌಡ್ ಇರ್ಲಿಲ್ಲ, ಸ್ವಲ್ಪ ಒಂದ್ ರೇಂಜಿಗೆ ಇತ್ತು ಕ್ರೌಡ್. ಆಮೇಲೆ ಇಲ್ಲೆಲ್ಲ ಕೂರಿಸ್ಬಿಟ್ಟು ನಮ್ಮನ್ನ ಲಾಕ್ ಮಾಡ್ಬಿಡ್ತಾರೋ ಅಂತ ಅನ್ಕೊಂಡಿದ್ದೆ. ಈ ಲಾಕ್ ಮಾಡ್ಬಿಡ್ತಾರೆ ಅಂತ ಅಂದ್ರೆ ಸುಮಾರು ಜನ ಟ್ರಿಪ್ಪಿಗೆ ಹೋಗಿ ಬಂದವರೆಲ್ಲರೂ ಹೇಳ್ತಿರ್ತಾರೆ, ಅಯ್ಯೋ ಧರ್ಮಸ್ಥಳಕ್ಕೆ ಹೋಗ್ತಿದ್ದಂಗೆ ದರ್ಶನ ಮಾಡಕ್ಕೆ ಆಗಲ್ಲಪ್ಪ, ರೂಮ್ ಒಳಗಡೆ ಹಾಕ್ಬಿಟ್ಟು ಲಾಕ್ ಮಾಡ್ಬಿಡ್ತಾರೆ, 2 ಅವರ್ 3 ಅವರ್ 1 ಡೇ ಎಲ್ಲ ಫುಲ್ ಕಾಯಿಸ್ಬಿಡ್ತಾರೇನೋ ಅನ್ನೋ ತರ ನನಗೆ ಫೀಲ್ ಆಗಿತ್ತು. ಬಟ್ ಈ ತರ ಏನು ಆಗ್ಲಿಲ್ಲ. ನಾವು ಹೋಗಿ ಕುತ್ಕೊಂಡು ಒಂದು 5-10 ಮಿನಿಟ್ಸ್ಗೆಲ್ಲ ಮುಂದೆ ಮುಂದೆ ಹಾಗೆ ಮೂವ್ ಆಗ್ತಾ ಬಂದ್ವಿ. ಮೂವ್ ಆಗ್ತಾ ಆಗ್ತಾ ಧರ್ಮಸ್ಥಳ ಸುತ್ತ ವಾತಾವರಣ, ಆವಾಗ ಇನ್ನು ಸೂರ್ಯ ಹುಟ್ಟತಾ ಇತ್ತು. ಆ ಟೈಮಲ್ಲಿ ಸುತ್ತಮುತ್ತ ತೆಂಗಿನ ಮರಗಳು, ಆ ಧರ್ಮಸ್ಥಳ ಪಾಸಿಟಿವ್ ವೈಬ್ಸ್ ನ ನೋಡ್ಕೊಂಡು ಹಾಗೆ ಮುಂದೆ ಮುಂದೆ ವಾಕ್ ಮಾಡ್ತಾ ಬಂದ್ವಿ. ಈ ವಾಕ್ ಒಳಗಡೆ ನಾವು ಎಲ್ಲಿ ಅಲ್ಲಲ್ಲೇ ಸ್ಟೇ ಆಗಿ ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ನಿಲ್ಲಿಸ್ಬಿಡ್ತಾರೋ ಅಂತ ಅನ್ಕೊಂಡ್ವಿ. ಬಟ್ ಎಲ್ಲೂ ನಿಲ್ಲಿಸ್ಲಿಲ್ಲ. ಹಾಗೆ ಕುತ್ಕೊಂಡು ನಮ್ಮ ಮನೆಯವ್ರ ಜೊತೆ ಸ್ವಲ್ಪ ಕಾಮಿಡಿ ಮಾಡ್ಕೊಂಡು ಹಾಗೆ ಮೂವ್ ಮಾಡ್ತಾ ಬಂದ್ವಿ. ಹಾಗೆ ಬರ್ತಾ ಈ ಹೊಸದಾಗಿ ಧರ್ಮಸ್ಥಳದಲ್ಲಿ ಕ್ಯೂ ಸಿಸ್ಟಮು ಮತ್ತೆ ಅಲ್ಲಿ ಕೂತ್ಕೊಳ್ಳೋ ಸಿಟ್ಟಿಂಗ್ ಟೇಬಲ್ಗಳು ಎಲ್ಲ ತುಂಬಾನೇ ಅದ್ಭುತವಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಮಗೆ ಹೇಳಕ್ಕೆ ಆಗಲ್ಲ ಬಿಡಿ, ಅಷ್ಟು ಚೆನ್ನಾಗಿತ್ತು. ಹಾಗೆ ಈ 5:30 6 o'clock ಮೇಲೆ ದೇವಸ್ಥಾನದ ಬಾಗಿಲು ಓಪನ್ ಆಗೋದು ಅಂತ ಕೇಳಿದ್ರು. ಆಮೇಲೆ 6:30 ಆದ್ಮೇಲೆ ಒಳಗಡೆ ಸ್ವಲ್ಪ ಎಂಟ್ರೆನ್ಸಿಂಗ್ ಈ ಒಳಗಡೆ ಹೋಗ್ತಾ ಇದ್ವಿ. ಈ ಒಳಗಡೆ ಹೋಗ್ತಾ ಸುತ್ತಮುತ್ತ ಈ ಲೈಟಿಂಗ್ಸು, ಆ ಗಂಟೆ ಮತ್ತೆ ಅಲ್ಲಿರೋ ಎಲ್ಲ ಸ್ವಲ್ಪ ಸಿಸ್ಟಮ್ಗಳು, ಇದೇ ತರ ಬನ್ನಿ ಆ ತರ ಬನ್ನಿ ಅನ್ನೋ ತರ ಎಲ್ಲ ಕ್ಯೂ ಸಿಸ್ಟಮ್ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಮುಂದೆ ದರ್ಶನ ಮಾಡ್ತಾ ಮುಂದೆ ಬರೋಣ ಅಂತ ವಿಡಿಯೋ ಮಾಡೋಣ ಅಂತ ತಗೊಂಡ್ರೆ ಫೋನ್ನ. ನಿಮ್ಗೂ ಎಲ್ಲರಿಗೂ ಕೂಡ ದೇವ್ರ ದರ್ಶನ ಮಾಡ್ಸೋಣ ಅಂತ ಅನ್ಕೊಂಡೆ. ಆದ್ರೆ ಮುಂದೆ ಎಂಟ್ರಿ ಆಗ್ತಿದ್ದಂಗೆ ಅಲ್ಲಿ ದೊಡ್ಡದಾಗಿ ಬೋರ್ಡ್ ಹಾಕಿದ್ರು, ಮೊಬೈಲು ಎಲ್ಲ ನಿಷೇಧಿಸಲಾಗಿದೆ ಅಂತ. ಸೊ ನನಗೆ ಭಯ ಆಗ್ಬಿಡ್ತು, ಎಲ್ಲಿ ಫೋನ್ ಕಿತ್ಕೊಬಿಡ್ತಾರೋ ಏನೋ ಅಂತ. ಹಾಗೆ ಮುಂದೆ ಸಣ್ಣ ಪುಟ್ಟದಾಗ ಹಂಗೆ ಚಿಕ್ಕದಾಗಿ ವಿಡಿಯೋ ಮಾಡ್ಕೊ ಬಂದಿದ್ದೀನಿ. ಹಾಗೆ ದೇವ್ರ ದರ್ಶನ ಮಾಡೋಣ ಅಂತ ಕ್ಯೂ ಅಲ್ಲಿ ಬಂದ್ವಿ. ಹಾಗೆ ಮುಂದೆ ಬರ್ತಾ ಮುಂದೆ ದರ್ಶನ ನಿಂತ್ಕೊಂಡೇ ಬಿಟ್ವಿ. ಸುಮಾರು ಹೊತ್ತು ಕಾಯಿಸ್ತಾರೆ ಅಂತ ಅನ್ಕೊಂಡ್ವಿ, ಆತರ ಏನ್ ಕಾಯಿಸ್ಲಿಲ್ಲ. ಬೇಗನೆ ಮೂವ್ ಆಗಿ ಆಚೆ ಬಂದ್ವಿ. ದರ್ಶನ ತುಂಬಾ ಚೆನ್ನಾಗ್ ಆಯ್ತು. ಹಾಗೆ ಬರ್ತಾ ಮುಂದ್ಗಡೆ ನೋಡಿದ್ರೆ ವೀರೇಂದ್ರ ಹೆಗಡೆ ಅವ್ರ ಮನೆ ಕಾಣ್ತು. ಹಾಗೆ ಒಂದ್ ವಿಸಿಟ್ ಮಾಡಿ ಆಚೆ ಬಂದ್ವಿ. ಹೊಟ್ಟೆ ತುಂಬಾ ಹಸಿತಾ ಇತ್ತು. ಅರ್ಲಿ ಮಾರ್ನಿಂಗ್ ಎದ್ದಿದ್ವಿ. ಆದ್ರಿಂದ ನೀರ್ ದೋಸೆನೆ ಬೇಕು ಅಂತ ನಮ್ಮ ಹುಡುಗರು, ನಮ್ಮ ಫ್ಯಾಮಿಲಿಯವರು ನೀರ್ ದೋಸೆನೆ ಬೇಕು ಅಂತ ತುಂಬಾನೇ ಸತಾಯಿಸ್ಬಿಟ್ರು. ಅಯ್ಯೋ ಈಗ ಇಷ್ಟು ಬೇಗ ಎಲ್ಲೂ ನೀರ್ ದೋಸೆ ಸಿಗಲ್ಲಪ್ಪ ಅಂತ ಹೇಳಿ ಮಧ್ಯಾಹ್ನ ನಾನು ದೇವ್ರ ಪ್ರಸಾದ ತಿನ್ಲೇಬೇಕು ಅಂತ ಹಠ ಮಾಡಿದ್ದೆ. ಅದರಿಂದ ನಾನು ಮಧ್ಯಾಹ್ನದವರೆಗೂ ವೆಯ್ಟ್ ಮಾಡಿ ಅಲ್ಲೇ 12:30 1 ಗಂಟೆಗೆ ಊಟ ತಗೊಂಡ್ವಿ. ಆ ಊಟದಲ್ಲಿ ಬಿಸಿ ಬಿಸಿ ಅನ್ನ, ಪಾಯಸ, ಪಲ್ಯ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ದೇವ್ರ ಪ್ರಸಾದ ಕೇಳಲೇಬೇಕಾ, ತುಂಬಾನೇ ರುಚಿಯಾಗಿರುತ್ತೆ. ಲಾಸ್ಟಿಗೆ ಒಂದ್ಸರಿ ಒಂದ್ ಸಿಪ್ಪು ಮಜ್ಜಿಗೆ ಕೊಟ್ರು, ಮಸಾಲಾ ಮಜ್ಜಿಗೆ ಅಂತ, ಅದು ಅಂತೂ ಅದ್ಭುತವಾಗಿತ್ತು ಬಿಡಿ. ಊಟ ಆದ್ಮೇಲೆ ಮುಗಿಸಿ ಆಚೆ ಬಂದು ನೋಡಿದ್ರೆ ಲೈಟ್ ಆಗಿ ಮಳೆ ಬರ್ತಾ ಇತ್ತು. ಆ ಮಳೆಯಲ್ಲಿ ಆ ಧರ್ಮಸ್ಥಳ ಮುಗಿಸಿ ಆಚೆ ಹೋಗ್ಬೇಕಾದ್ರೆ ಏನೋ ಒಂಥರ ತುಂಬಾನೇ ಬೇಜಾರಾಗ್ತಿತ್ತು. ಇನ್ನೂ ಸ್ವಲ್ಪ ಹೊತ್ತು ಇರ್ಬೇಕಿತ್ತು ಅಂತ ಹಾಗೆ ಅನ್ನಿಸ್ತಾ ಇತ್ತು. ನನ್ನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಹಾಗೆ ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ಲೈಫ್ನ ಎಂಜಾಯ್ ಮಾಡಿ, ಎಲ್ಲರೂ ಚೆನ್ನಾಗಿರಿ, ನಗ್ನಗ್ತಾ ಖುಷಿಯಾಗಿರಿ ಅಂತ ಹೇಳ್ತಾ ನನ್ನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಲೈಫ್ ಈಸ್ ಬ್ಯೂಟಿಫುಲ್. ಹ್ಯಾಪಿ ಟೇಕ್ ಕೇರ್. ಬಾಯ್.